ಕೆಜೆಪಿ ಧನಂಜಯ್ ಕುಮಾರ್ ಅವರು ಎಲೆಕ್ಷನ್ ಮುಗಿದ ಮೇಲೆ ತಲೆಗೊಂದು ಹ್ಯಾಟ್ ಹಾಕೊಂಡು ಹೆಂಗ್ ಕಾಣ್ತಿದಾರಂತ. ಓಕೆ ಸ್ಟಾಪ್. ಧನಂಜಯ್ ಕುಮಾರ್ ಜಿ ಎಲೆಕ್ಷನ್ ಮುಗಿದ ಮೇಲೆ ತಾವು ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕ್ರಿ. ಮತ್ತೇನ್ರಪ್ಪ ಸುದ್ದಿ? ಯಡಿಯೂರಪ್ಪ ಇಲ್ಲದೆ ಇರುವಂತಹ ಬಿಜೆಪಿ ಅದು ಯಾವ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳುವಂಥದ್ದನ್ನ ರಾಜ್ಯದ ಜನ ಖಂಡಿತವಾಗಿ ಕೂಡ ತೋರಿಸಿಕೊಡ್ತಾರೆ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಮಾತು ಸತ್ಯ ಆಗಿದೆ. ಹೌದು ಬಿಡ್ರಿ, ಗೊತ್ತಾಯ್ತಲ್ಲ. ಹಂಗೂ ಹಿಂಗೂ ಸಾಹಸ ಮಾಡಿ ಒಟ್ಟಿನಲ್ಲಿ ಬಿಜೆಪಿ ಸೋಲಿಸಿದ್ರಲ್ಲ. ಹೌದು, ಈ ಮ್ಯಾಟ್ರು ನಿಮಗೆ ಹೆಂಗ್ ಗೊತ್ತಾಯ್ತು? ಅವರ ಪಕ್ಷದ ಮುಖಂಡರು ಯಡಿಯೂರಪ್ಪನವರು ಇಲ್ಲದೆ ಇದ್ರೆ ನಮಗೆ ಮುಂದೆ ಭವಿಷ್ಯ ಇಲ್ಲ ಅಂತ ಹೇಳುವಂಥ ವಾಸ್ತವಿಕ ಸತ್ಯದ ಬಗ್ಗೆ ಅರಿವಿನಿಂದ ಮಾತಾಡ್ತಾರೆ. ಹಂಗ. ಮತ್ತೆ ಈ ಕಮಲ ಪಾರ್ಟಿ ಡೆಲ್ಲಿ ನಾಯಕರು ಏನ್ ಹೇಳ್ತಾರೆ? ದೆಹಲಿಯಲ್ಲಿ ಕೂತಂತಹ ಜನರಿಂದ ದೂರ ಇರುವಂತಹ ಗಾಳಿಯಲ್ಲಿ ತೇಲಾಡ್ತಾ ಇರುವಂತಹ ನಾಯಕರುಗಳು ಇನ್ನೂ ಕೂಡ ಬಿಗುಮಾನದಿಂದ ಅವರದೇ ಆದಂತಹ ದಾಟಿಯಲ್ಲಿ ರಾಜಕೀಯದ ವಿಶ್ಲೇಷಣೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಲ್ರಿ, ಮತ್ತ ಮುಂದೆ ಇದರಿಂದ ಏನಾಗೋದ್ರಿ? ಬಿಜೆಪಿ ಇದೇ ದಾಟಿಯಲ್ಲಿ ಮುಂದೆ ಹೋದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಒಂದು ಸ್ಥಾನವನ್ನು ಆ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟ ಇದೆ. ಹಂಗಲ್ರಪ್ಪ, ಮತ್ತೆ ಮುಂದೆ ಗೆಲ್ಲಬೇಕಂದ್ರೆ ಅವ್ರು ಏನ್ ಮಾಡ್ಬೇಕಂತ? ಅವ್ರಿಗೆ ಏನಾದ್ರೂ ಆಸಕ್ತಿ ಇದ್ರೆ ಆಗಿರುವಂತ ತಪ್ಪನ್ನ ಅವರು ತಿದ್ದಿಕೊಳ್ಳುವಂತದ್ದು ಒಳ್ಳೇದು. ಆಯ್ತ್ರಪ್ಪ, ಇಲ್ಲ ನಿಮ್ಮ ಬಾಸ್ ಇದಾರೆ, ಅವ್ರನ್ನೊಂದಿಷ್ಟು ಮೀಟ್ ಆಗಿ ಬರ್ತೇವಿ. ಎಡ್ಡಿಜಿ ಗೋವಿಂದ ಹರೆ ಗೋವಿಂದ ಯಡಿಯೂರಪ್ಪ ಏನಂದ. ಓಕೆ ಸ್ಟಾಪ್. ಎಡ್ಡಿಜಿ ಏನ್ರಿ, ಆದ್ರೂ ನಿಮ್ ನಿರೀಕ್ಷೆ ಅಂತ ರಿಸಲ್ಟ್ ಬರ್ಲಿಲ್ಲ ಬಿಡ್ರಿ. ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಬರದೇ ಇದ್ರು ಸಹ 10% ಓಟ್ ತಗೊಳ್ಳೋದು ಸಾಧನೆ, ಇದು ದೊಡ್ಡ ಸಾಧನೆ ಕೇವಲ 4-5 ತಿಂಗಳಲ್ಲಿ. ಹೋಗ್ಲಿ ಬಿಡ್ರಿ. ಈ ಸಂದರ್ಭದಲ್ಲಿ ತಾವು ಏನ್ ಹೇಳ್ತಿರೋ? ಸೊ ಈ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಹಿನ್ನಡೆ ಆಗಿರ್ಬೋದು. ಸರಿ, ಮುಂದೆ ಏನ್ ಮಾಡ್ತೀರಿ? ಆದರೆ ಮತ್ತೊಮ್ಮೆ ಕೆಜೆಪಿ ಪಕ್ಷನ ಬಲವಾಗಿ ಕಟ್ಟುವಂತದ್ದು ಈ ಸವಾಲು ನಮ್ಮ ಕಣ್ಮುಂದೆ ಇದೆ. ಆಯ್ತ್ರಪ್ಪ, ಒಟ್ನಲ್ಲಿ ಪಕ್ಷ ಇನ್ನೊಂದಿಷ್ಟು ಬಲ ಪಡಿಸ್ರಿ. ಬೆಸ್ಟ್ ಆಫ್ ಲಕ್ ನಿಮಗೆ. ಅರೆ, ಇಲ್ಲೇ ಕುಂಬ್ಸ್ ಬ್ರದರ್ ಇಲ್ಲೇ ಅದರಲ್ಲ. ಕುಂಬ್ಸ್ ಬ್ರದರ್ ಗೋವಿಂದ ಹರೆ ಗೋವಿಂದ ಕುಮಾರಸ್ವಾಮಿ ಏನಂದ. ಓಕೆ ಸ್ಟಾಪ್. ಕುಂಬ್ಸ್ ಬ್ರದರ್ ನೀವೇನ್ ಹೇಳ್ತೀರಪ್ಪ? ಅಧಿಕಾರ ಸ್ವೀಕಾರ ಮಾಡಿದ 48 ಗಂಟೆಯಲ್ಲಿ ಏನಾಯ್ತು? ಚೀಪ್ ಲಿಕ್ಕರ್ ಬಗ್ಗೆ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಇನ್ನೊಂದು ರೀತಿಯಲ್ಲಿ ಸಾರಾಯಿಯನ್ನ. ನೋ ಆಗ್ಲೇ ನೀವು ವಿರೋಧ ಪಕ್ಷದವ್ರದ್ದು ಕಾಮೆಂಟ್ ಶುರು ಮಾಡ್ಬಿಟ್ರಿ. ಸದ್ಯಕ್ಕೆ ಈಗ ಅದು ಬೇಡ, ಮತ್ತೆ ನಿಮ್ಮನ್ನ ಮೀಟ್ ಆಗ್ತವಿ. ಖರ್ಗೆ ಸಾಹೇಬ್ರೆ, ಮತ್ತೇನ್ರಪ್ಪ ಸುದ್ದಿ? ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲ ಇದೆ. ಬಹಳ ಒಳ್ಳೇದಾಯ್ತು. ಮತ್ತ ನೀವ ಸಿಎಂ ಆಗ್ಬೇಕು ಅಂತ ಅಲ್ಲಲ್ಲಿ ಸಿಕ್ಕಾಪಟ್ಟಿ ಗದ್ದಲ ಮಾಡ್ತಿದ್ರಲ್ರಿ. ಅದಕ್ಕಾಗಿ ನಾನು ಈಗಾಗಲೇ ಅಪೀಲ್ ಮಾಡಿದ್ದೇನೆ, ದಯವಿಟ್ಟು ಯಾರು ಕೂಡ ಗಲಾಟೆ ಗದ್ದಲ ಮಾಡಬಾರ್ದು. ಇವತ್ತು ಚೀಫ್ ಮಿನಿಸ್ಟರ್ ಹುದ್ದೆಗೆ ಸಿದ್ದರಾಮಯ್ಯನವರಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರೂ ಒಮ್ಮತದಿಂದ ಅವರಿಗೆ ಸಹಕರಿಸಬೇಕು. ಹಂಗ ಆಯ್ತಪ್ಪ. ಓಕೆ, ಎನಿವೆ ಸೇಮ್ ಸಿದ್ದು ಬಾಯಿ 1 2 3 ಸಿದ್ದು ನಾನೆನ ಕರುನಾಡ ಕಿಂಗು ನಾನೆನ ಪ್ರೀತಿಲಿ ಅಂತರಿ ಜನ ಕೇಳ್ಕೊಂಡು ಹೋಗು ಸಿದ್ದರಾಮಯ್ಯ. ಸೇಮ್ ಸಿದ್ದು ಬಾಯಿ, ಮಿನಿಸ್ಟರ್ ಪಟ್ಟಿ ಯಾವ ಬಿಡುಗಡೆ ಮಾಡ್ತಿರಪ್ಪ? ಮೋಸ್ಟ್ ಲೈಕ್ಲಿ ಸಾಟರ್ಡೆ. ಅಂದಾಜು ನಿಮ್ ಪ್ರಕಾರ ಮೊದಲ ಪಟ್ಟಿಯಲ್ಲಿ ಎಷ್ಟು ಜನನ ಮಿನಿಸ್ಟರ್ ಮಾಡ್ತೀರಿ? ಅದ ಅಲ್ಲಿ ಮೇಡಮ್ ಜೊತೆ ಭೇಟಿ ಮಾಡಿದ್ಮೇಲೆ. ಟೈಮ್ ಕೊಟ್ಟಿಲ್ಲನ್ರಿ? ಅದಿನ್ನೂ ಗೊತ್ತಿಲ್ಲ, ಟೈಮ್ ಕೊಟ್ಟಿಲ್ಲ. ಏನಂದ್ರೆ ಟೈಮ್ ಕೊಟ್ಟಿಲ್ವಾ? ಅದಿನ್ನೂ ಗೊತ್ತಿಲ್ಲ, ಟೈಮ್ ಕೊಟ್ಟಿಲ್ಲ. ಸರಿಪ್ಪ. ಮತ್ ನೀವು ಸೋನಿಯಾ ಮೇಡಮ್ ಯಾಕೆ ಮೀಟ್ ಆಗಕ್ಕೆ ಬಂದಿರಿ? ಸೌಜನ್ಯದ ಭೇಟಿ. ಏನೇನಿಲ್ಲ, ಸೌಜನ್ಯದ ಭೇಟಿ. ಹಂಗ ಆಯ್ತ್ರಪ್ಪ. ನಮ್ಮ ಶೈನಿಂಗ್ ಹೇರ್ ಪಾಟೀಲ್ ಸಾಹೇಬ್ರೆ, ಮತ್ತೇನ್ರಪ್ಪ, ಯಾವಾಗ ಫೈನಲಿ ನೀವು ಮಿನಿಸ್ಟರ್ ಆಗೋದು? ಬಹುಶಃ ನಾಳೆ ಸಾಯಂಕಾಲ, ಹಾಗೆ 17ನೇ ತಾರೀಕಿಗೇನೋ ಮುಂದಿನ ಪ್ರಕ್ರಿಯೆಗಳು ನಡೀತಾವೆ ಹಾಗೆ ಅಂತ ಹೇಳಿ ತಿಳಿದು ಬಂದಿದೆ. ಹಂಗ ಆಯ್ತ್ರಪ್ಪ. ಒಟ್ನಲ್ಲಿ ನೀವು ಸೇರಿದಂತೆ ನಮಗ್ ಕುರ್ಚಿ ಬೇಕು, ನಿಮಗ್ ಕುರ್ಚಿ ಬೇಕು ಅಂತ ಎಲ್ಲರೂ ಕುರ್ಚಿ ಜಪ ಮಾಡ್ತಿದ್ದಾರೆ. ಒಟ್ನಲ್ಲಿ ನಾಳೆ ಬೆಳಕ್ ಹರಿದ್ರ ಯಾರ್ಯಾರಿಗೆ ಕುರ್ಚಿ ಸಿಕ್ಕತ್ತೋ, ಯಾರ್ಯಾರಿಗೆ ಕುರ್ಚಿ ಬೇಕೋ, ಏನು ಕತ್ತಿನೋ ನಮಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಸದ್ಯದಲ್ಲಿ ಮಾತ್ರ ಎಲ್ಲರೂ ಮಾಡ್ತಿರೋದು ಕುರ್ಚಿ ಜಪಾನ. ಜಾಣ ಜಾಣ ಬಾರೋ ಜಾಣ ಕುರ್ಚಿ ಕೇಳೋಣ, ಜಾಣ ಜಾಣ ಬಾರೋ ಜಾಣ ಕುರ್ಚಿ ಕೇಳೋಣ. ನೋಡಿದ್ರೇನ್ರಪ್ಪ? ಓಕೆ, ನೀವೇ ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ, ಮತ್ ನಿಮ್ಗೆ ಸಿಗ್ತೇವಿ. ಮತ್ತೆ ಆಗ್ತಡ ಹೊಡ್ರಿ ಹಲಿಗಿ.